ನಾಳೆ 10:30ಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಿಯನ್ನ ಎಲ್ಲ ನಮ್ಮ MLAಗಳು MLCಗಳು ಧರಣಿ ಮಾಡ್ತಾ ಇದ್ದೀರಿ, JDS ಮತ್ತು BJP. ಕಾರಣ ಇದೇ ವಿಧಾನಸೌಧದ ಮುಂದೆ ನಾವು ಈಗ ವಿಧಾನಸೌಧದ ಅಧಿವೇಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಸಭೆ ಮಾಡಕ್ ಹೋಗ್ತಾ ಇದ್ದೀರಿ, ರಾಜ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡಕ್ ಹೋಗ್ತೀರ. ಆದ್ರೆ ಇದೇ ವಿಧಾನಸೌಧ ಮುಂಭಾಗದಲ್ಲೇನೆ 11 ಜನ ಅಮಾಯಕ ವಿದ್ಯಾರ್ಥಿಗಳು, ಬಾಲಕರು ಈ RCB ಅವಾಂತರದಲ್ಲಿ ಸರ್ಕಾರದ ತಪ್ಪಿಂದ ತೀರೋದ್ರು. ಸರ್ಕಾರನೇ ಒಂದು ರೀತಿ ಕೊಲೆಗಡಕರು. ಅದರ ವಿರುದ್ಧವಾದಂತ ಪ್ರತಿಭಟನೆಯನ್ನ ನಾಳೆ 10:30ಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಮಾಡ್ತೀವಿ. ಸರ್, ಈಗಾಗಲೇ ಆ ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ದೀರಾ, ಈ ಬಾರಿ ಏನಾದ್ರು ಬೇರೆ ರೀತಿಯಾಗಿರುತ್ತಾ ಪ್ರತಿಭಟನೆ? ಹೆಂಗೆ ಸರ್? ಫುಲ್ 9 ದಿನ ನಾವು ಮಾಡ್ತಿರೋದು. ಏನು ಹೋದ್ ಸರಿ 18 ಜನ ಸಸ್ಪೆಂಡ್ ಮಾಡಿದಾರಲ್ಲ. ಸರ್, ಈಗ ಇನ್ನೊಂದು ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ ಸರ್. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ. ಅಲ್ಲ, ಈಗ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಅವ್ರೇನ್ ಬರಲ್ಲ, ಅಫಿಡವಿಟ್ ಅಂದ ತಕ್ಷಣ ಓಡೋಗ್ಬಿಟ್ರು ಇಲ್ಲಿಂದ. ಪ್ರಮಾಣ ವಚನ ಸ್ವೀಕಾರ ಮಾಡು ಅಂದ್ರೆ ನನ್ನ ಮಾತೇ ಪ್ರಮಾಣ ಅಂತೆ. ಏನ್ ಈ ದೇವಲೋಕದಿಂದ ಹೇಳಿದ್ ಬಂದವ್ರ? ಏನ್ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಳ ಇವ್ರಲ್ಲ, ಅವ್ರ ಮಾತೇ ಪ್ರಮಾಣ ಅಂತೆ. ಎಂತಂತ ಮಾತಾಡಿ ಮಾಧ್ಯಮದ ಮುಂದೆ ಏನೇನೋ ಮಾತಾಡಿದ್ದಾರೆ. ಮಾಧ್ಯಮ ತಿರುಚಿದೆ, ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹಂಗ್ ಮಾತಾಡಿಲ್ಲ ಅಂತ ಹೇಳಿರೋದು 100 ಇದಿದೆ. ಅಂತದ್ರಲ್ಲಿ ಅವ್ರ ಮಾತೇ ವೇದವಾಕ್ಯ ಅಂತ. ಈಗ ಚುನಾವಣಾ ಆಯೋಗ ಅದೊಂದು ಸ್ವತಂತ್ರ ಸಂಸ್ಥೆ. ಅದ್ರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾಡ್ಬೇಕು. ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆಯನ್ನ ನೀವು ಈ ತರ ಹಾಳು ಮಾಡ್ತಾ ಹೋಗ್ತಾ ಇದ್ರೆ ಜನ ಏನ್ ನಂಬ್ತಾರೆ? ಕೊನೆಗೆ ನ್ಯಾಯಾಲಯನೂ ನಂಬಲ್ಲ, ಯಾರು ವಿಶ್ವಾಸ ಕಳ್ಕೊಂತಾರೆ. ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಎಲ್ಲದ್ರ ಬಗ್ಗೆ ಅವಿಶ್ವಾಸ, ಎಲ್ಲ ಚುನಾವಣಾ ಆಯೋಗದ ಬಗ್ಗೆ ಅವಿಶ್ವಾಸ ಅಂತ ಹೇಳಿದ್ರೆ ನಿಮ್ಮ ಯಾರು ಪಾಕಿಸ್ತಾನನ ವಿಶ್ವಾಸ? ಯಾರು ವಿಶ್ವಾಸ ನಿಮ್ಗೆ? ಅದಕ್ಕೆ ಚುನಾವಣಾ ಆಯೋಗ ಏನ್ ನೋಟಿಸ್ ಕೊಟ್ಟಿದೆ ಅವ್ರಿಗೆ ಉತ್ತರ ಕೊಡ್ಲಿ, ಧೈರ್ಯ ಇದ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.